ಅವತ್ತು ನನ್ನ ಮನೆ ಗೃಹ ಪ್ರವೇಶದ ಪೂಜೆ ನಡೀತಿರ್ಬೇಕಾದ್ರೆ ಎಲ್ಲರೂ ಬಂದು ಎಲ್ಲರೆದುರಿಗೆ ನನಗೆ ಅವಮಾನ ಮಾಡಿದ್ರಿ, ಪೂಜೆನ ಹಾಳು ಮಾಡಿದ್ರಿ. ಈಗ ನೀವು ಮಾತ್ರ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು, ನಾನು ನೆಮ್ಮದಿಯಾಗಿ ಪೂಜೆ ಮಾಡಬಾರ್ದಾ? ರೀ, ನಿಮ್ಗೆ ಯಾವಾಗಲೂ ಇದೇ ಆಗೋಯ್ತು, ಬಾಯಿಗೆ ಬಂದಂಗೆ ಮಾತಾಡೋದು. ನೀವು ಮಾಡ್ಕೊಂಡಿರೋ ಘನಂದಾರಿ ಕೆಲಸಕ್ಕೆ ಅವ್ರ ಮೇಲೆ ಯಾಕ್ರಿ ಗೂಬೆ ಕೂರಿಸ್ತೀರಾ? ಗೂಬೆ ಕೂಡ್ಸಿರೋದು ನಾನಲ್ಲ ಕಣೆ, ಅವರು. ಈ ಜಾಗದಲ್ಲಿ ಶೆಡ್ ಕಟ್ಕೊಂಡು ಹಬ್ಬ ಮಾಡ್ತಿದಾರಲ್ಲ, ನನಗೆ ಯಾಕೆ ಕೇಳಿಲ್ಲ? ಹೇಳಿದ್ರೆ ನಾನು ಬಂದು ಪಾಲ್ ಕೇಳ್ಬಿಡ್ತೀನಿ ಅಂತ. ಇವ್ರು ಮಾಡಿದ್ರೆ ಅದು ಸರಿ, ನಾನು ಮಾಡಿದ್ರೆ ತಪ್ಪಾ? ಅಣ್ಣ, ಇವರು ನಿನ್ ಹಾಗೆ ಯಾರಿಗೋ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಸುಳ್ಳು ಹೇಳಿ ಇದಕ್ಕೆ ಕಟ್ಟಿಲ್ಲ. ಹೌದು ಕಣೆ, ನಾನು ಮಾತ್ರ ಎಲ್ರ ಕಡೆಗೂ ವಿಲನ್ ಆಗಿ ಕಾಣಿಸ್ತೀನಿ, ಇವರು ದೊಡ್ಡ ಹೀರೋ ಆಗಿ ಕಾಣಿಸ್ತಾರೆ. ನೋಡು ಸಂತು, ಇದು ನನ್ನ ಸ್ವಂತ ದುಡ್ಡಿಂದ ಕಟ್ಸಿದ್ದಲ್ಲಪ್ಪ. ಇವರೆಲ್ಲ ಹಣ ಸಹಾಯ ಮಾಡಿರೋದಕ್ಕೆ ಒಂದು ಗೂಡು ಅಂತ ಮಾಡ್ಕೊಂಡಿದ್ದೀವಿ. ಇವರೆಲ್ಲರೂ ನನ್ನ ವಿರುದ್ಧ ನಿಮ್ಮನ್ನ ಎತ್ಕಟ್ಟಿ ಅವ್ರ ಬೇಡನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ಬಾವಾ, ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಸ್ವಾಭಿಮಾನದಿಂದ ಬದುಕಿರೋ ಅತ್ತೆ ಮಾವನ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಮನ್ಸಂಗ್ ಭಾವ ಬರುತ್ತೆ? ನೋಡಿ ಸಿದ್ದು, ಅವರು ನಿಮಗೆ ಅತ್ತೆ ಮಾವ ಆಗೋದಕ್ಕಿಂತ ಮುಂಚೆ ನನಗೆ ಅಪ್ಪ ಅಮ್ಮ. ಎಲ್ರ ಕಣ್ಣಿಗೂ ದೇವರ ಕಾಣಿಸ್ತಾರ ಅವರು, ಆದ್ರೆ ಹೆತ್ತು ಮಕ್ಕಳಿಗೆ ಮಾತ್ರ ದೆವ್ವ. ಯಾಕೋ ಹೀಗೆಲ್ಲ ಮಾತಾಡೋ ಹೊಟ್ಟೆ ಹುರಿಸ್ತೀಯ ಅಲ್ವೋ? ನಾವಿಬ್ರು ನೆಮ್ಮದಿಯಾಗಿರೋದೇ ನಿನಗಿಷ್ಟ ಇಲ್ವೇನೋ? ನೀನ್ ಹೀಗೆಲ್ಲ ಮಾಡ್ತೀಯ ಅಂತಾನೆ ನಿನ್ನ ನಾವು ಕರೀಲಿಲ್ಲ. ನನ್ನ ನೆಮ್ಮದಿ ಹಾಳು ಮಾಡಿದಿರಲ್ಲ, ನೀವ್ ಹೇಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ? ಮನೆಯಿಂದ ಹೊರಗೆ ಹೋಗಿ ಈ ಮಗ ಮನೆ ಬಿಟ್ಟು ಓಡಿಸ್ದ ಅನ್ನೋ ಪಟ್ಟನ ನನ್ನ ತಲೆ ಕಟ್ಟಿದಿರಲ್ಲ, ನಾನು ಹೇಗೆ ನೆಮ್ಮದಿಯಾಗಿರ್ಲಿ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅಜ್ಜಿನ ಇಲ್ಲಿ ಕರ್ಕೊಂಬಂದು ಇಟ್ಕೋಬೇಕು ತಾನೆ? ನನ್ನ ತಲೆ ಕಟ್ಟ ಬಂದಿದ್ದೀರಾ? ನಿಮ್ಮ ಹೊಟ್ಟೆಲ್ ಹುಟ್ಟಿದ್ದಕ್ಕೆ ಇನ್ನೇನೇನು ಅನುಭವಿಸ್ಬೇಕು ನನ್ನ ಹಣೆ ಬರ. ತಿಳ್ಕೊಂಡು ಹೀಗೆ ಮಾತಾಡ್ತಾರಲ್ಲ, ತುಂಬಾ ದುಃಖ ಆಗತ್ತಪ್ಪ. ಲಕ್ಷ್ಮಿ, ಇವನೇನು ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ಯಾ? ಇವನ್ ಮಾತನ್ನೆಲ್ಲ ಇಷ್ಟು ಗಂಭೀರವಾಗಿ ತಗೊಂಡು ದುಃಖ ಪಡೋ ಅಗತ್ಯ ಇಲ್ಲ. ಬಿಟ್ಬಿಡು, ಅವನ್ ಚಾಳಿ ಅದು. ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಎಲ್ಲ ಸೇರಿದೀವಿ, ಖುಷಿ ಖುಷಿಯಾಗಿ ಆಚರಿಸೋಣ. ನೀನೇ ಹೀಗೆ ದುಃಖ ಪಡ್ತಿದ್ರೆ ಮಕ್ಕಳು ಏನ್ ಅನ್ಕೋಬೇಕು ಹೇಳು? ನಡಿ. ಜನ ಸಮಾಧಾನ ಮಾಡ್ಕೋ. ಜನ ನೀನೀಗ ಹೇಳ್ತಾ ಕುತ್ಕೊಂಡ್ರೆ ಹೆಂಗೆ ಹೇಳು? ಸರಿ, ಇನ್ನೊಂದು ಕೆಲಸ ಮಾಡು, ಇವಾಗ ಬಂದು ಎಲ್ಲ ಸತ್ಯನೂ ಹೇಳ್ಬಿಡು, ಅವ್ರು ಖುಷಿ ಪಡ್ತಾರೆ. ಜಾನು, ಇಲ್ಲ ವಿಶ್ವ, ಅಪ್ಪ ಅಮ್ಮ ತುಂಬಾನೇ ದುಃಖದಲ್ಲಿದ್ದಾರೆ. ಅವ್ರು ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೂ ಹೇಗೆ ಅವ್ರಿಗೆ ನನ್ನ ಮುಖ ತೋರಿಸ್ಲಿ ಹೇಳು? ಹೆತ್ತ ಮಕ್ಕಳೇನೆ ಅಪ್ಪ ಅಮ್ಮನ ದೂರ ಹಾಕಿದ್ದಾರೆ. ಪಾಪ ಎಷ್ಟೋ ಕಷ್ಟಪಟ್ಟು ಒಂದು ಶೆಟ್ಟಲ್ಲಾದ್ರೂ ಜೀವನ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ಅಂಥದ್ರಲ್ಲಿ ನನ್ ಕಷ್ಟನೆಲ್ಲ ಹೇಳ್ಕೊಂಡು ಅವ್ರಿಗೆ ಮತ್ತಷ್ಟು ದುಃಖ ಕೊಡ್ಲಾ? ನನ್ ಕೈಯಿಂದ ಆಗಲ್ಲ. ಅದಕ್ಕಿಂತ ನಾನ್ ಸತ್ತಿದೀನಿ ಅಂತ ಅನ್ಕೊಳ್ಳೋದೇ ವಾಸಿ. ಜಾನು, ಹಂಗೆಲ್ಲ ಹೇಳ್ಬೇಡ ಜಾನು. ನೀನ್ ಬದುಕಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ನಿನ್ನ ನೋಡಿರೋ ಖುಷಿಲಿ ಅವ್ರ ದುಃಖನೆಲ್ಲ ಮರೀತಾರೆ. ನಾನು ಹೇಳೋ ಮಾತು ಕೇಳು, ನೀನು ಹೋಗಿ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ. ಜಾನು, ಹೋಗು. ಏನ್ ಹೇಳು? ನನ್ ಗಂಡ ಸರಿ ಇಲ್ಲ, ಅವ್ರನ್ನ ಮದ್ವೆ ಆಗಿದ್ದ ದಿನದಿಂದನೂ ನಾನು ಸತ್ತು ಬದುಕಿದ್ದೀನಿ ಅಂತ ಹೇಳ?
ಅವರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಬದುಕಿದ್ರು ಸತ್ತಿರೋ ತರ ನಾಟಕ ಆಡ್ತಿದ್ದೀನಿ ಅಂತ ಹೇಳ. ಅವ್ರ ಗೋಮುಖ ವ್ಯಾಘ್ರ ಮುಖನ ತೋರ್ಸಕ್ ಹೋಗಿ ಅವ್ರಿಗೆ ಹೊರೆ ಆಗ್ಲ ವಿಶ್ವ. ಬೇಡ, ನಾನಂತೂ ಅಲ್ಲಿಗೆ ಹೋಗಲ್ಲ. ಅವ್ರಿಗೆ ನನ್ ಮುಖನೂ ತೋರ್ಸಲ್ಲ. ಅವ್ರು ಇವಾಗ ಅನ್ಭವಿಸ್ತಾ ಇರೋ ನೋವೇ ಸಾಕು. ಹಾಗಂತ ನಿಮ್ಮ ಅಪ್ಪ ಅಮ್ಮನಿಂದ ಕಂಪ್ಲೀಟ್ ಆಗಿ ದೂರ ಇದ್ಬಿಡ್ತೀಯ ಜನ? ಅವ್ರ ಜೊತೆ ಇರ್ಬೇಕು ಅಂತ ನಿನ್ಗೆ ಅನ್ಸೋದೇ ಇಲ್ವಾ? ಅನ್ನಿಸ್ತಿದೆ, ಆಸೆ ಆಗ್ತಿದೆ. ಹಾಗಂತ ನಾನು ಇವಾಗ ಏನಾದ್ರೂ ಹೋದ್ರೆ ಅವ್ರಿಗೆ ಹೊರೆ ಆಗ್ತಿದೆ ಹೊರತು ಹಗುರ ಆಗಲ್ಲ ವಿಶ್ವ. ನನ್ ಖುಷಿನ ಆಸೆ ಪಡೋರ್ಗೆ ನನ್ ಕತೆಗಳನ್ನೆಲ್ಲ ಹೇಳಿ ಇನ್ನಷ್ಟು ಸಂತ ಪಡೋ ತರ ಮಾಡ್ಲಾ ಹೇಳು? ಬೇಡ, ನನಗ್ ಮಾತ್ರ ಇದ್ರಲ್ಲಿ ನೀನು ಒತ್ತಾಯ ಮಾಡ್ಲೇಬೇಡ. ನನ್ ದೂರದಿಂದ ನೋಡಿದ್ನಲ್ಲ, ಅಷ್ಟೇ ಸಾಕು. ನನ್ ಕತೆ ಸಮಾಧಾನ ಆಯ್ತು. ಇಲ್ಲ ಜನ, ಜಯಂತ್ ಅವರು ನಿನಗೆ ಯಾವ್ಯಾವ ಥರ ತೊಂದರೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಬಯಲು ಮಾಡೇ ಮಾಡ್ತೀನಿ. ಅದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ. ನಿನ್ನ ಅವ್ರ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಅದೆಲ್ಲ ಏನು ಬೇಡ. ಕೊಚ್ಚೆ ನೀರಿಗೆ ಕಲ್ಲೆಸಿದ್ರೆ ನಮ್ಗೆ ತಾನೇ ಸಿಡಿಯೋದು. ಅವ್ರ ವಿಷಯ ಬಿಟ್ಬಿಡು. ಹೇಗ್ ಬಿಡೋದಕ್ಕಾಗುತ್ತೆ ಜನ? ಸುಖವಾಗಿ ಬಾಳ್ಬೇಕಾಗಿದ್ದು ನಿನ್ನ ಜೀವನನ ಈ ರೀತಿ ಮಾಡಿರೋರ್ನ ಹೇಗ್ ಬಿಡೋದಕ್ಕಾಗುತ್ತೆ ಹೇಳು? ಈಗೆಲ್ಲ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಹೇಳಿದ್ರೆ ಅವ್ರು ನಂಬೋದು. ಆದರೆ ಅದಕ್ಕೆ ಸರಿಯಾದ ಸಾಕ್ಷಿ ಕೊಡ್ಬೇಕಲ್ವಾ? ಅಲ್ಲ ಜಾನು, ಅವರೇ ಬಂದು ನಿನ್ನ ಇಷ್ಟಪಟ್ಟು ಕೇಳಿ ಮದುವೆ ಆಗಿದ್ದಲ್ವಾ? ಇವಾಗ ನಿನ್ಗೆ ಈ ರೀತಿ ಚಿತ್ರಹಿಂಸೆ ಕೊಟ್ಟಿದಾರಲ್ಲ, ನಿನ್ಗೆ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಅವ್ರು ಯಾಕೆ ಹಾಯಾಗಿರ್ಬೇಕು ಹೇಳು?